ಆಲ್ಮೋಸ್ಟ್ ಬ್ರಹ್ಮಸ್ಥಾನ ಇಲ್ಲೆಲ್ಲೋ ಬರ್ತದೆ. ಅಂದರೆ ನಾರ್ತ್ ಆಲ್ಮೋಸ್ಟ್ ಒಂದು 20 ಡಿಗ್ರೀಸ್ ಟಿಲ್ಟ್ ಇದೆ, ಹಿಂಗಿದೆ ನಾರ್ತ್. ನಿಮಗೆ ಕುಬೇರ್ ಮೂಲೆ ಬಂದ್ಬಿಟ್ಟು ಇಲ್ಲಿ ಬರ್ತದೆ, ಸೌತ್ ವೆಸ್ಟ್ ಈ ಕಡೆ ಬರ್ತದೆ. ಸೊ ಕ್ಯಾಶ್ ಬಾಕ್ಸು ಅಥವಾ ಭಾರದ ವಸ್ತುಗಳೆಲ್ಲ ಇಲ್ಲಿ ಇಡಬೇಕು. ನಿಮ್ಗೆ ಎಂಟ್ರೆನ್ಸ್ ಓಕೆ, ಇದು ಎಂಟ್ರೆನ್ಸ್ ಬಂದರೂ ನಡೆಯುತ್ತೆ. ಮತ್ತು ನಿಮ್ದು ಏನಾದ್ರು ಸ್ಟಾಕನ್ನು ಈ ಕಡೆ ಇಟ್ಕೊಬೋದು, ಇಲ್ಲಿ ರ್ಯಾಕ್ಸ್ ಇವೆಲ್ಲ ಇಲ್ಲಿ ಇಟ್ಕೊಬೋದು. ಆಮೇಲೆ ಇಲ್ಲಿ ನಿಮ್ದು ಅಡ್ವರ್ಟೈಸ್ಮೆಂಟ್ ಏನಾದ್ರು ಮೆಟೀರಿಯಲ್ಸ್ ಏನಾದ್ರು ಬೇಕಿದ್ರೆ ಅಥವಾ ನಿಮ್ಗೆ ಏನಾದ್ರು ಶಾಪ್ ಇದು ಬೇಕಾದ್ರೂ ಅಲ್ಲೂ ಕೂಡ ಮಾಡ್ಕೊಬೋದು. ಸೊ 2 ಕಡೆ ಆಗುತ್ತೆ. ಫ್ರೀಸರ್ ಹೇಳ್ಬಿಡ್ತೀನಿ, ಅದು ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಇಲ್ಲಿ ತೊಂದರೆ ನಿಮ್ಗೆ ಬರ್ಕೊಂಬಿಡಿ, ಒಂದು ಮ್ಯಾಪ್ ಮಾಡಿಕೊಂಡು ಯಾವ್ಯಾವ್ದು ಎಲ್ಲೆಲ್ಲಿ ಅಂತ ಹೇಳಿ ಬರ್ಕೊಳ್ಳಂದ್ರೆ ಬರ್ಕೊಂಬಿಡಿ ಈಗ. ನೋಡಿ, ಇದು ವೆಸ್ಟ್ ಡೋರ್ ಬರ್ತದೆ, ಇದು ಸೌತ್ ಕಡೆ ಡೋರ್ ಅಷ್ಟೊಂದು ಒಳ್ಳೇದಲ್ಲ. ಇದನ್ನಾರು ಓಪನ್ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ ಆಪ್ಷನ್ ಇರೋದು, ಬೇರೆ ಯಾವ್ದು ಆಪ್ಷನ್ ಇಲ್ಲ. ನೋಡಿ, ಇದೇನು ಉತ್ತರದೇನಿದೆ, ಇದು ವಾಯುವ್ಯ ಮೂಲೆ ಬರ್ತದೆ, ಇದನ್ನೇ ಓಪನ್ ಮಾಡಿಸಿ. ಬೇಕಾದ್ರೆ ಈ ಲಾಸ್ಟ್ ಡೋರ್ ಓಪನ್ ಮಾಡಿಸಿ ಸಾಕು. ಅದು ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಳ್ಳಿ. ಕುಬೇರನ್ ಮೂಲೆ ಜಾಸ್ತಿ ಓಪನ್ ಮಾಡೋದು ಬೇಡ, ಅಲ್ಲೇ ಮಾಡಿ. ಸೊ ಇಲ್ಲಿ ತಗೊಂಡು ಆಟೋಮೆಟಿಕ್ ಆಗಿ ಅಲ್ಲಿ ಹೋಗ್ತಾರೆ, ಸೆಕ್ಯೂರಿಟಿ ಏನೋ ಪಂಚ್ ಮಾಡ್ತಾರೆ, ಹೋಗ್ತಾರೆ. ಅರ್ಥ ಆಯ್ತಲ್ಲ ನಿಮ್ಗೆ? ಇದು ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಇಡೀ ಆಲ್ಮೋಸ್ಟ್ ಕಾಣಿಸುತ್ತೆ. ಅಥವಾ ನಿಮ್ಗೆ ಆದ್ರೆ ಇದೇನಾದ್ರು ಒಡ್ಸಕ್ಕಾದ್ರೆ ಒಡ್ಸ್ಕೊಂಬಿಡಿ, ಅವಾಗ ಫುಲ್ ವ್ಯೂ ಕಾಣಿಸುತ್ತೆ. ಹೊಡಿಯಕ್ಕಾಗಿಲ್ಲ ಅಂತಂದ್ರೆ ಅದನ್ನ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಇಲ್ಲೇ ಬರ್ಬೇಕು ನಿಮ್ಗೆ, ಇಲ್ಲಿ ಬರ್ಬೋದು ಅಥವಾ ಅಲ್ಲಿ ಬರ್ಬೋದು. ನಿಮ್ ಕುಬೇರ ಮೂಲೆ ಇದೇನೆ, ಇದೇ ಬೆಸ್ಟ್ ನಿಮ್ಗೆ. ಬರ್ಬೋದು, ವೈಟೇ ಬರ್ಬೇಕು, ಕುಬೇರ ಮೂಲೆ ಬರ್ಬೋದು, ಏನ್ ತೊಂದರೆ ಇಲ್ಲ. ಇದು ಓಪನ್ ಮಾಡಿಸ್ಕೊಳ್ಳಿ, ಅದು ಎಂಟ್ರಿ, ಇದು ಎಕ್ಸಿಟ್ಗೆ ಯೂಸ್ ಮಾಡ್ಕೊಳ್ಳಿ. ಬೇಡ ಬೇಡ, ಅದು ಎಂಟ್ರೆನ್ಸ್ ಇರಲಿ. ನಾರ್ತ್ ಕಡೆ ಎಂಟ್ರೆನ್ಸ್ ಇರೋದು ನಮ್ಗೆ ಒಳ್ಳೇದಿದೆ. ಸೊ ಅದನ್ನ ಮಾಡ್ಕೊಳ್ಳಿ, ಎಂಟ್ರೆನ್ಸ್ ಅಲ್ಲೇ ಮಾಡಿ, ಎಕ್ಸಿಟ್ ಇಲ್ಲಿ ಮಾಡ್ಕೊಳ್ಳಿ. ಅದೇನ್ ತೊಂದರೆ ಇಲ್ಲ. ಬೇಕಾದ್ರೆ ನಿಮ್ಗೆ ಹೆಸರು ಇದಕ್ಕೆ ಏನ್ ಹಿಡ್ತಾ ಇದ್ರ ಅದನ್ನ ಬೇಕಾದ್ರೆ ಮಾಡಿಸ್ಕೊಬೇಕು. ನೀವು ಅದು ನೋಡ್ಬೇಕು, ನಿಮ್ಮ ಹೆಸರಿಗೆ ಅದು ಸೂಟ್ ಆಗ್ತಿದೆ ಅಂತ ಚೆಕ್ ಮಾಡಿ, ನೇಮ್ ನಂಬರ್ ಟೋಟಲ್ ಎಲ್ಲ ಚೆಕ್ ಮಾಡಿ ಅದಕ್ಕೆ ಮಾಡ್ಕೊಡ್ತೀವಿ. ಅದನ್ನ ಬೇಕಾದ್ರೆ ನೀವು ಮೇಡಮ್ ಕಳಿಸಿ, ಅದನ್ನ ಮಾಡೋಣ. ಇದು ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ನಾನು. ನಾರ್ತ್ ಝೋನಲ್ಲಿ ಬರೀ 36% ಇದೆ, 34% ಇದೆ ಎನರ್ಜಿ. ಯಾಕಂದ್ರೆ ಇದರಲ್ಲಿ ದೇವಮೂಲೆ ಕಟ್ಟಾಗಿದೆ ಇದು. ಸೊ ದೇವಮೂಲೆ ಕಟ್ಟಾಗಿರೋದ್ರಿಂದ ಎನರ್ಜಿ ಸ್ವಲ್ಪ ಕಮ್ಮಿ ಇದೆ. ನೆಕ್ಸ್ಟ್ ಇದು ನಾರ್ತ್ ಈಸ್ಟ್ದು ಎನರ್ಜಿ. ಇದು ನಾರ್ತ್ ಈಸ್ಟಲ್ಲೂ ಆಲ್ಮೋಸ್ಟ್ 46% ಎನರ್ಜಿ ತೋರಿಸ್ತಾ ಇದೆ. 38% ಇದೆ. ಇದು ಈಶಾನ್ಯ ಮೂಲೆ, ದೇವಮೂಲೆದು. ಇದು ಪೂರ್ವದ್ದು. ಪೂರ್ವದಲ್ಲಿ ಎನರ್ಜಿ ಸ್ವಲ್ಪ ಕಮ್ಮಿ ಇದೆ, ಬರೀ 12% ತೋರಿಸ್ತಾ ಇದೆ. ಅದೆಲ್ಲ ಟಾಯ್ಲೆಟ್ಸ್ ಅದು. ಅದಕ್ಕೆ ಇದು ಸೌತ್ ಈಸ್ಟ್ ಅಗ್ನಿಮೂಲೆಯಲ್ಲಿ ನೋಡ್ತಾ ಇದ್ದೀವಿ. ಅಗ್ನಿಮೂಲೆಯಲ್ಲಿ ಎನರ್ಜಿ ಆಲ್ಮೋಸ್ಟ್ 32%, 30% ಇದೆ. ನೆಕ್ಸ್ಟ್ ಸೌತಲ್ಲಿ ನೋಡೋಣ ಎನರ್ಜಿ ಎಷ್ಟಿದೆ. ಸೌತಲ್ಲಿ 50% ಇದೆ. ಸೊ ಸೌತಲ್ಲಿ ಎನರ್ಜಿ ಓಕೆ, ಚೆನ್ನಾಗಿದೆ. ಸೌತ್ ವೆಸ್ಟಲ್ಲೂ ಎನರ್ಜಿ ಚೆನ್ನಾಗಿದೆ, ಆಲ್ಮೋಸ್ಟ್ ಅಲ್ಲೂ ಕೂಡ 50% ಇದೆ. ಕ್ಯಾಶ್ ಕೌಂಟು ಚೆನ್ನಾಗಿದೆ. ವೆಸ್ಟ್ ಕಡೆ ಎನರ್ಜಿ ಅದು ಕೂಡ ಚೆನ್ನಾಗಿದೆ, 50% ಇದೆ. ಮಿನಿಮಮ್ 50 and ಅಬೋವ್ ಇರಬೇಕು.
ವೆಸ್ಟ್ ಕಡೆ ಚೆನ್ನಾಗಿದೆ, ಎನರ್ಜಿ 72 ತೋರಿಸ್ತಾ ಇದೆ. ನೆಕ್ಸ್ಟ್ ನಾರ್ತ್ ವೆಸ್ಟ್ ಕಡೆ ಎನರ್ಜಿ ನೋಡ್ತಾ ಇದ್ದೀವಿ. ನಾರ್ತ್ ವೆಸ್ಟ್ ಕಡೆನೂ ಎನರ್ಜಿ ಓಕೆ, ಮಿನಿಮಮ್ 50 ಇದೆ. ನಡೆಯುತ್ತೆ, ತೊಂದರೆ ಇಲ್ಲ. ಸೊ ಇದಿಷ್ಟು ನಿಮ್ಮ ಎನರ್ಜಿ ಆಗಿದೆ. ಇದ್ರಲ್ಲಿ ನೋಡಿದ್ರೆ ಪೂರ್ವದ ಕಡೆ ಟಾಯ್ಲೆಟ್ ಬಂದಿರೋದ್ರಿಂದ ಎನರ್ಜಿ ಲೋ ಇದೆ ಇರ್ತದೆ, ಹೇಳಕ್ಕಾಗಲ್ಲ, ಅದು ಎನರ್ಜಿ ಲೋ ಇದೆ. ಇನ್ನೊಂದು ಈಶ ದೇವಮೂಲೆ ಕಟ್ಟಾಗಿರೋದ್ರಿಂದನೂ ಎನರ್ಜಿ ಕಮ್ಮಿ ಇದೆ. ಅದೇ ಸೌತ್ ಅದು ಅಷ್ಟೊಂದೇನಿಲ್ಲ. ಸೌತ್ ಕಡೆ, ಸೌತ್ ವೆಸ್ಟ್ ಕಡೆ ಚೆನ್ನಾಗಿದೆ, ವೆಸ್ಟ್ ಕಡೆನೂ ಚೆನ್ನಾಗಿದೆ. ಓವರಾಲ್ ಅಲ್ಲಿ ಇಷ್ಟನ್ನ ಮಾಡ್ಕೊಂಡ್ರೆ ನಾನು ಹೇಳಿದ ಚೇಂಜಸ್ ಮಾಡಿ ಅಲ್ಲಲ್ಲೇ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಜಿಯೋಪಥಿಕ್ ಸ್ಟ್ರೆಸ್ ಒಂದು ನೋಡ್ಬಿಡೋಣ. ಜಿಯೋಪಥಿಕ್ ಸ್ಟ್ರೆಸ್ ನೋಡ್ತಾ ಇದೀವಿ ಈಗ. ಅದನ್ನ ಸ್ಟ್ರೈಟ್ ಮಾಡಿ. ಹೀಗೆ ಜಿಯೋಪಥಿಕ್ ಸ್ಟ್ರೆಸ್ ಲೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅದನ್ನ ಟ್ರೀಟ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ 40 ಬರ್ತಾ ಇದೆ, ಇಲ್ಲಿ ಈ ಲೈನಲ್ಲಿ ಬರ್ತಾ ಇದೆ. ಬನ್ನಿ ಮುಂದೆ. ಇಲ್ಲೊಂದು ಲೈನ್ ಬರ್ತಾ ಇದೆ, ಸ್ವಲ್ಪ ಜಾಸ್ತಿನೇ ಇದೆ, 46% ಇದೆ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಸರ್. ಬನ್ನಿ ಮುಂದೆ. ಇಲ್ಲೇನೂ ಇಲ್ಲ. ಸೊ ಈಗ ಹಾರಿಜಾಂಟಲ್ ಆಯಿತು, ವರ್ಟಿಕಲ್ ನೋಡ್ತಾ ಇದ್ದೀವಿ. ಬನ್ನಿ ಇನ್ನಿಂದ ಸ್ಟೇಜು. 34%, 42 ನೋಡೋಣ ಇರಿ. ಇದೇ ಲೈನ್ ಬರ್ತಿರೋದ್ರಿಂದ ಇದೇ ಲೈನ್ ಇರ್ಬೋದು. ಇದು ನೋಡಿ, ಈ ಭಾಗದಲ್ಲಿ ಬರ್ತಾ ಇದೆ. ಹಿಂಗೆ ಮುಂದೆ ನೋಡೋಣ. ಪ್ಲಸ್ ಮಾಡಿದೆ ಅದು. ಮುಂದೆ ಇಲ್ಲೂ ಕೂಡ ಬರ್ತಾ ಇದೆ. ಜಾಸ್ತಿ ಇದೆ, 64% ಇದೆ. 60% ಇದೆ, 62% ತುಂಬ ಜಾಸ್ತಿ ಇದೆ, 78% ಇದೆ. ಸೊ ಈ ಲೈನಲ್ಲಿ ಇಲ್ಲಿವರೆಗೂ ಮಾಡಬೇಕು. ಇದು ಸೊ ಒಂದು ರಾಡ್ ಇಲ್ಲಿ, ಒಂದು ರಾಡ್ ಹಿಂಗೆ, ಒಂದು ರಾಡ್ ಅಡ್ಡ, ಒಂದು ರಾಡ್ ಉದ್ದ. ಸೊ ಮಾಡಿದ್ರೆ ಎರಡೂ ಲೈನು ಜಿಯೋಪಥಿಕ್ ಸ್ಟ್ರೆಸ್ಸು ಕಟ್ ಡೌನ್ ಆಗುತ್ತೆ. ನೋಡಿ ಈಗ 58% ಬರ್ತಿದ್ದು ಜಸ್ಟ್ ಈಗ 10% ಬರ್ತಾ ಇದೆ. ಈಗ ಅಂದರೆ ರೆಡ್ಯೂಸ್ ಆಗಿದೆ ಆಲ್ಮೋಸ್ಟ್. ಅಲ್ಲಿ ರೇಡಿಯೇಷನ್ಸ್ ಕೂಡ ಏನು ಬರ್ತಾ ಇಲ್ಲ, ಲೈನ್ಸ್ ಕೂಡ ಇಲ್ಲಿ ಅಲ್ಲಿ ತೋರಿಸಿ, ಏನು ಲೈನ್ಸ್ಗೂ ಏನು ಬರ್ತಾ ಇಲ್ಲ, 0 ಆಗಿದೆ. ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ, ಅದೇ ಜಾಗದಲ್ಲಿ ಇರಬೇಕದು, ಅಲ್ಗಾಡಬಾರ್ದು. ಬೇಡ ಬೇಡ, ಲೈನ್ ಹಾಕಿ ಮುಂದೆ ಒಂದು ಇಟ್ಕೊಂಡು ಪಕ್ಕಕ್ಕೆ ಹಾಕಿ. ಅಷ್ಟೇ. ಎಸ್, ಆ ಕಡೆನೂ ಒಂದು ಹಾಕೊಳ್ಳಿ. ಆದ್ರೆ ಅದನ್ನ ಸಬ್ಮರ್ಸ್ ಮಾಡಿ ಅಥವಾ ಮೇಲಿದ್ರು ತೊಂದರೆ ಇಲ್ಲ. ಎತ್ಬಿಡಿ ಮೇಲೆ. ಬನ್ನಿ. ಏರ್ತಾ ಇದೆ ನೋಡಿ, ಆಲ್ಮೋಸ್ಟ್ ತೆಗೆದ್ಮೇಲೆ 62% ರೆಡ್ಯೂಸ್ ಆಗ್ತದೆ. 12% ಆಗುತ್ತೆ. ಸೂಪರ್ ಆಗಿ. ಈಗ ಆಲ್ಮೋಸ್ಟ್ ಅಲ್ಲಿ ರಾಡ್ ಇಟ್ಟಿರೋದ್ರಿಂದ ಬರ್ತಾ ಇಲ್ಲ ನೋಡಿ, ರೇಸ್ ಕಮ್ಮಿನೇ ಇದೆ. ಅದು ಕನ್ಫ್ಯೂಸ್ ಆಗಿ ಏರ್ತಾ ಇದೆ. ಎಷ್ಟಿದೆ?
62% ಇದೆ. ಝೀರೋ ಅಲ್ಲೇ ಮಾರ್ಕ್ ಮಾಡ್ಕೊಳ್ತಾರೆ ಅದನ್ನ ಮಾಡಿ. ಸೊ ಇದೇನು ಅಂದ್ರೆ ಭೂಮಿ ಒಳಪದ್ರೆಯಲ್ಲಿ ಬಂದಿರೋಂಥ ನೆಗೆಟಿವ್ ರೇಜ್ ಅದು ಕಟ್ ಮಾಡುತ್ತೆ. ಸೊ ಆ ಸ್ಟ್ರೆಸ್ ಲೈದು ಬರಲ್ಲ, ಯೂಸ್ ಆಗುವಂಥದ್ದು. ಸೊ ಭೂಮಿ ಒಳಗಡೆನೆ ದೋಷ ಇದ್ದಾಗ ನಾವ್ ಏನ್ ಮಾಡಿದ್ರು ಇದಾಗಲ್ಲ. ಸೊ ಈಗ ನಿಮ್ಮಲ್ಲಿ ಈಸ್ಟ್ ರಾಡ್ ತುಂಬಾ ಎನರ್ಜಿ ಲೋ ಇತ್ತಲ್ಲ, ಸೊ ಆ ಈಸ್ಟ್ ರಾಡ್ ಅದನ್ನ ಅಲ್ಲಿ ಇಡಿ.